ಹಣ ಹೊಂದಿದ್ರೆ ಪರಪ್ಪನ ಅಗ್ರಹಾರ ಕೈದಿಗಳಿಗೂ ಕೂಡ ಸ್ವರ್ಗ. ಪರಪ್ಪನ ಅಗ್ರಹಾರ ಜೈಲಿನ ಕೈದಿಗಳ ಕೈಯಲ್ಲಿ ಮೊಬೈಲ್, ಉಗ್ರನ ಕೈಯಲ್ಲೂ ಫೋನ್, ರೇಪಿಸ್ಟ್ ಕೈಯಲ್ಲೂ ಫೋನ್, ಬಿಂದಾಸ್ ಆಗಿ ಮೊಬೈಲ್ಗಳು ರಾರಾಜಿಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೊಲೆಗಾರ, ದರೋಡೆ ಮಾಡೋನು, ಒಬ್ಬ ರೇಪಿಸ್ಟ್, ಒಬ್ಬ ಟೆರರಿಸ್ಟ್ ಯಾರೇ ಇರಲಿ ಅವ್ರ ಕೈಲಿ ಹಣ ಇದ್ರೆ ಸಾಕು ಅವ್ರಿಗೆ ಬೇಕಾದಂತಹ ಸೌಕರ್ಯಗಳನ್ನ ಒದಗಿಸಿಕೊಡುತ್ತೆ ಪರಪ್ಪನ ಅಗ್ರಹಾರ. ಇದನ್ನ ನಾನು ಹೇಳ್ತಾ ಹೋದ್ರೆ ನೀವು ಅಯ್ಯೋ ಬಿಡ್ರಿ ಅದು ಗೊತ್ತಿರೋದೇ ಅಲ್ವಾ ಅಂತ ಹೇಳ್ತೀರಿ. ಹೌದು, ಅದೇ ಪರಿಸ್ಥಿತಿ ಆಗ್ಬಿಟ್ಟಿದೆ. ಇದೀಗ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ADGP ದಯಾನಂದ್ ಮತ್ತೆ ಗರಂ ಆಗಿದಾರಂತೆ. ರಿಪೋರ್ಟ್ ಕೊಡ್ರಿ, ಹೆಂಗ್ರಿ ನೆಟ್ವರ್ಕ್ ಸಿಗ್ತಾ ಇದೆ, ಜಾಮರ್ ಹಾಕಿದ್ರು, ಯಾರ್ರೀ ಸಪೋರ್ಟ್ ಮಾಡ್ತಾ ಇರೋದು, ಕೊಡ್ರಿ ರಿಪೋರ್ಟ್ ಅಂತ ಇದೀಗ ADGP ದಯಾನಂದ್ ಅವರು ಮತ್ತೆ ಗರಂ ಆಗಿದ್ದಾರಂತೆ. ಇದೇ ADGP ದಯಾನಂದ್ ಅವರು ಗರಂ ಆಗಿದ್ದಾರೆ ಈ ಸುದ್ದಿಯಲ್ಲಿ ಅಂತ ಇದು ಬಹುಶಃ ನಾನು ಈ 2 ತಿಂಗಳಲ್ಲಿ 3ನೇ ಸಲನೋ 4ನೇ ಸಲನೋ ನಿಮ್ ಗಮನಕ್ಕೆ ತರ್ತಾ ಇರೋ ಸುದ್ದಿ. ವರದಿಗೆ ದಯಾನಂದ್ ಅವರು ಸೂಚನೆ ಕೊಟ್ಟಿದ್ದಾರಂತೆ, ಅಂದ್ರೆ ರಿಪೋರ್ಟ್ ಕೊಡಿ ಅಂತ. ನೋಡಿ, ಇಲ್ಲಿ ಜಾಮರ್ ಹಾಕಿದ್ದಾರೆ, ಕೈದಿಗಳಿಗೆ ಫೋನ್ ಸಿಕ್ಕರು ನೆಟ್ವರ್ಕ್ ಸಿಗಕೂಡ್ದು, ಕ್ರಿಮಿನಲ್ ಆಕ್ಟಿವಿಟಿ ಅನ್ನೋದು ಇಲ್ಲಿಂದ ಪಾಸ್ ಆಗಬಾರ್ದು, ಹೊರ ಜಗತ್ತಿಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ಜಾಮರು ಇವ್ರಿಗೆ ಏನೂ ಪ್ರಾಬ್ಲಮ್ ಕೊಡ್ತಾ ಇಲ್ಲ. ಬದಲಿಗೆ ಸುತ್ತಮುತ್ತ ವಾಸ ಮಾಡ್ತಾ ಇರೋ ಜನರಿಗೆ, ಹಾಸ್ಪಿಟಲ್ ಅಲ್ಲಿರೋರಿಗೆ, ಇವ್ರುಗಳಿಗೆ ಸಮಸ್ಯೆ ಆಗ್ತಾ ಇದೆ. ಇದೇ ದರ್ಶನ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಕ್ಯಾಕರಿಸ್ತು ಅಂತ ಉಗ್ದಿತ್ತು, ಚಾಟಿ ಬೀಸಿತ್ತು. ಅದ್ರ ಬೆನ್ನಲ್ಲೇ 17 ಜನ ಸಸ್ಪೆಂಡ್ ಕೂಡ ಆಗ್ತಾರೆ. ಹಾಗಾದ್ರೆ ಸಸ್ಪೆಂಡ್ ಆಗಿದ್ದು ಕೇವಲ ದರ್ಶನ್ ವಿಚಾರಕ್ಕೆ ಮಾತ್ರನಾ? ಮಾಧ್ಯಮದವರು ಪ್ರಶ್ನೆ ಮಾಡಿದ್ದು ದರ್ಶನ್ ಅವ್ರಿಗೆ ಮಾತ್ರ ಯಾಕೆ ಈ ಫೆಸಿಲಿಟೀಸ್ ಕೊಡ್ತಾ ಇದ್ದೀರಿ ಅಂತಲ್ಲ, ಜೈಲಾಗಿರಕ್ ಬಿಡಿ ಅಂತ. ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಿ ಮಾಧ್ಯಮದವರು ಅವತ್ತು ಪ್ರಶ್ನೆ ಮಾಡಿದ್ದಲ್ಲ, ಸುದ್ದಿ ಮಾಡಿದ್ದು ಅಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇಂಥ ವ್ಯವಸ್ಥೆಗಳಿದಾವೆ, ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ ಅಂತ. ಏನಾಯ್ತು? 17 ಜನ ಸಸ್ಪೆಂಡ್ ಆದ್ರು. ನೆನ್ಪಿರ್ಲಿ, ಅದು ಕೇವಲ ಸಸ್ಪೆಂಡ್ ಅಷ್ಟೇ. 2 ತಿಂಗಳು ಇರ್ತಾರೆ, 3ನೇ ತಿಂಗಳಿಗೆ ಇನ್ನೊಂದು ಕಡೆ ಅವ್ರನ್ನ ಅಲರ್ಟ್ ಮಾಡ್ತಾರೆ, ಅಲ್ಲಿಗೆ ಹೋಗ್ತಾರೆ. ಒಬ್ರು ಡಿಸ್ಮಿಸ್ ಮಾಡಿಲ್ಲ ಇಲ್ಲಿ ತನಕ. ಮಾಡುವ ಕೆಲಸಕ್ಕೂ ಇವ್ರು ಹೋಗಲ್ಲ. ಈಗ ಜೈಲಿನಲ್ಲಿ ಗಮನಿಸ್ತಾ ಇದ್ದೀರಿ, ಒಬ್ಬ ಉಮೇಶ್ ರೆಡ್ಡಿ, ನಾನು ಬೆಳಗಿನಿಂದಲೂ ಹೇಳ್ತಾ ಇದ್ದೆ, ಹೆಣ್ಣು ಮಕ್ಕಳಿಗೆ ಅವನ ಹೆಸರು ಕೇಳಿಬಿಟ್ರೆ ಪತರ್ಗುಟ್ಟು ಹೋಗ್ತಾರೆ. ಅಂಥ ಕಾಮುಕ ಜೀವಾವಧಿ ಶಿಕ್ಷೆ ಕೊಡ್ಲಾಗಿತ್ತು ಅವನಿಗೆ. ಅದಾದ್ಮೇಲೆ ಮತ್ತೊಂದ್ಸಲ ಕೋರ್ಟಿಗೆ ಹೋದ, 30 ವರ್ಷ ಏನೋ ಈಗ ಶಿಕ್ಷೆ ಅವನಿಗೆ ಕೊಡ್ಲಾಗಿದೆ. ಶಿಕ್ಷೆಯಲ್ಲೇ ಇದ್ದಾನೆ ಅವನು. ನೋಡಿ, ಅಲ್ಲಿ ವೈಟ್ ಅಂಡ್ ವೈಟ್ ಪೊಲಿಟಿಷಿಯನ್ ಲುಕ್ನಲ್ಲಿ ಆರಾಮಾಗಿ ತನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೋ ಅಥವಾ ತನ್ನ ಫ್ರೆಂಡ್ಸ್ ಜೊತೆಗೋ ಮಾತಾಡ್ಕೊಂಡಿದ್ದಾರೆ. ಇದು ಉಮೇಶ್ ರೆಡ್ಡಿಯ ಕತೆ. ರಾಮೇಶ್ವರಂ ಕೆಫೆಗೆ ಬಾಂಬ್ ಇಟ್ಟು 10-15 ಜನಕ್ಕೆ ಮುಖಾಮುಖಿ ನೋಡದೆ ಗಾಯ ಆಗಿ ಆಸ್ಪತ್ರೆ ಸೇರಿದ್ರಲ್ಲ, ಆ ಟೆರರಿಸ್ಟಿಗೂ ಕೂಡ ಅಲ್ಲಿ ಆತಿಥ್ಯ ಸಿಗ್ತಾ ಇದೆ. ಸೊ ಪರಪ್ಪನ ಅಗ್ರಹಾರದಲ್ಲಿ ವಿಚಾರ ವೆರಿ ಸಿಂಪಲ್. ನೀವು ಕೊಲೆ ಮಾಡಿರಿ, ದರೋಡೆ ಮಾಡಿರಿ, ನೀವೊಬ್ಬ ಭಯೋತ್ಪಾದಕ ಆಗಿರಿ, ನೀವು ಮಾಡಬಾರ್ದ ನೀಚ ಕೆಲಸವನ್ನ ಮಾಡಿರಿ, ಬಟ್ ಒಂದು ಇನ್ಫ್ಲೂಯೆನ್ಸ್ ತಗೊಂಡು ಸ್ವಲ್ಪ ಜೋಬಲ್ಲಿ ದುಡ್ಡು ಇಟ್ಕೊಂಡು ಒಳಗೆ ಹೋಗಿ ನಿಮಗಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಅನ್ನುವ ರೀತಿಯಲ್ಲಿ ಈ ವಿಜುವಲ್ಸ್ಗಳು ಅಥವಾ ವಿಡಿಯೋಗಳು ನಮ್ಮ ಗಮನಕ್ಕೆ ಬರ್ತಾ ಇದೆ. ಈಗ ಜನರಿಗೆ ಬಿಟ್ಬಿಟ್ಟಿದ್ದೀವಿ, ನೀವೇ ನಿರ್ಧಾರ ಮಾಡಿ. ಪರಪ್ಪನ ಅಗ್ರಹಾರದಲ್ಲಿ ಹೆಂಗಿದೆ ಅಂದರೆ ಹಿಂಗಿದೆ ಪರಿಸ್ಥಿತಿ. ಇದು ಪರಪ್ಪನ ಅಗ್ರಹಾರದಲ್ಲಿರುವಂತಹ ಚಿತ್ರಣ.